ಪಾರ್ಟ್ನರ್ಶಿಪ್ ಆಗಿದೆಯಾ ಏನೈತೆ ಏನು ಮಾಡಲಿಲ್ಲ ಇದೆ ಒಟ್ಟಿಗೆ ಮಾಡ್ತಾ ಇದ್ದಿಲ್ಲ ಕೊಡ್ರಿ ಅದು ಯೋಗ್ಯತೆ ನೋಡೋಣ 4 ಟೇಬಲ್ಸ್ ಒಂದೇ ಈ ಕಡೆ ಅದೇ ಹೇಳಿದ್ದು ಈಗೆಲ್ಲ ಇದೆಲ್ಲ ವಿಡಿಯೋನೇ ಇಲ್ಲ, ಅದೇನು ಇಟ್ಟವ್ರ ಇದನ್ನೇನ ಬಿಸಾಡವ್ರ, ಯಾರು ಇದಕ್ಕೆ ಜವಾಬ್ದಾರಿ? ತಕರಾರಲ್ಲ, ರೀ ಎಲೆಕ್ಷನ್ ಮಾಡ್ತಾರೆ. ಏನು ಮಿಸ್ಸಿಂಗ್ ಇತ್ತು ಇಲ್ಲ ಮತ್ತೇನಿಲ್ಲ. ಹೆಂಗೆ ಗೊತ್ತಾಗುತ್ತೆ ಸರ್? ಅನುಮಾನ ಹೆಂಗೆ ಗೊತ್ತಾಗುತ್ತೆ? ಅನುಮಾನ ಅವ್ರು ಹೇಳ್ತಾ ಇರೋದು ಮಿಸ್ಸಿಂಗ್ ಇದ್ರೆ ಅಂತ. ಬ್ಯಾಲೆಟ್ ಪೇಪರ್ಸ್ ಇದೆಯಾ ಇಲ್ವಾ ಅಂತ. ಮಿಸ್ಸಿಂಗ್ ಆಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಸರ್? ಏನಿದೆ ಯಾವ್ದು ಹೇಳಿ? ಇವಾಗ ನೀವು ಹೇಳಿದ್ರೆ ಅದು ನಡೆಯಲ್ಲ ಸರ್, ಅಧಿಕಾರಿಗಳು ಹೇಳ್ಬೇಕಲ್ಲ ಸರ್? ಅದು ಅಧಿಕಾರಿಗಳೇ ಹೇಳಬೇಕು. ಆಮೇಲೆ ಎಲ್ಲ ವಿಡಿಯೋಗ್ರಾಫ್ ಆಗುತ್ತೆ ಇದು ನಮ್ಮ ಹತ್ರ ಸರ್. ಹಿಂದೆ ಇರುವಂಥದ್ದು ಈಗ ಅವಾಗಲೇ ಹೇಳಿದ್ರಿ ಸರ್, ಒಂದು ಡಿಲೀಟ್ ಬಟನ್ ಕೊಟ್ಟಿದ್ರೆ ಅದನ್ನೇ ಹೇಳಿದ್ದು. ಇವಾಗ ನಮಗೆ ಆತಂಕ ಏನಂದರೆ ಈ ಮಿಷಿನ್ಸ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ, ಅದು ಹೆಂಗೆ ವರ್ಕ್ ಆಗುತ್ತೆ ಎಲ್ಲ ಮೊದಲು ಈಗ ಮೀಟಿಂಗಲ್ಲೇ ತೋರಿಸ್ತೀವಿ. ಅದೇನೋ ಡೆಲಿಟ್ ಬಟನ್ ಇದೆಯಂತೆ, ಅದನ್ನ ಯಾರು ಒತ್ತಿಗಿತ್ತಿದ್ರೆ ಏನು ಮಾಡೋದು? ಹಾಂ, ಹಾಂ, ಡೆಲೀಟ್ ಆಗಿಬಿಟ್ರೆ ಸೇವ್ ಆಗಲ್ಲ. ಅದ್ರಲ್ಲಿ ಇರುತ್ತಾ? ಚಿಪ್ ಇರುತ್ತಾ? ಸರ್ ಇರುತ್ತೆ, 50 ವರ್ಷ ಇರುತ್ತೆ ಸರ್. ಹೌದಾ? ಕೇಳ್ಕೊಂಡಿದ್ದೀರಾ? ಗುಡ್ ನ್ಯೂಸ್. ಹಾಂ, ಏನಕ್ಕಾಗತ್ತೆ ಅಂದರೆ ಏನಕ್ಕೆ ಕೊಟ್ಟಿದ್ದಾರೆ? ನಾವು ಹಸಿಂದು ಮಾಡಿರಿ ಅಂತ ನಮ್ಮ ಪ್ರೇಯಲ್ಲಿ ಎಲ್ಲೂ ಇರಲಿಲ್ಲ, ನಾವು ಮಾಡಿರಲಿಲ್ಲ. ಇದೆಲ್ಲ ಲೋಪದೋಷಗಳಿರೋದ್ರಿಂದ ಇವ್ರು ಕಂಟಿನ್ಯೂ ಮಾಡೋದು ಬೇಡ ಅಂತ ಕೋರ್ಟು ಒಂದು ನಿರ್ಧಾರಕ್ಕೆ ಬಂದಿತ್ತು. ಅಲ್ಲಿ ಉಚ್ಚ ನ್ಯಾಯಾಲಯ ಏನು ಹೇಳ್ತು ಅಂದರೆ, ಅಕಸ್ಮಾತ್ ರಿಸಲ್ಟ್ ಅದೇ ಥರ ಬಂದರೆ ಈ ಮಾಡಿರೋದು ಹಸಿಂದು ಮಾಡಿರೋದು ವೇಸ್ಟ್ ಆಗುತ್ತಲ್ಲ, ಹಾಗಾಗಿ 4 ವಾರಗಳ ಕಾಲ ರಿಸಲ್ಟ್ ಬರೋ ತನಕ ಅದು ಹಂಗೆ ಇರಲಿ, ಡಿಸ್ಟರ್ಬ್ ಮಾಡಬೇಡಿ, ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪ್ರಭಾವ ಇವೆಲ್ಲ ನೋಡ್ತಾ ಇದ್ದರೆ ನಮಗೆ ಮೊದಲು ನಂದು ಬರೀ ಮಾರ್ಜಿನ್ ಕಡಿಮೆ ಇದೆ ಅಂತ ನಾವು ಹೋಗಿದ್ದು. ಆಮೇಲೆ 17C ಫಾರಮು, ವಿಡಿಯೋ ಮಿಸ್ಸಿಂಗು ಎಲ್ಲ ಒಂದಕ್ಕೊಂದು ಬೆಳ್ಕೊಂಡು ಹೋಗಿದೆ. ಮೊನ್ನೆ DK ಶಿವಕುಮಾರ್ ಬಂದಿದ್ರು ಸರ್, ಅವರು ಬಂದಾಗ ಕೂಡ ಇದ್ರ ಬಗ್ಗೆ ಅವರೇ ಪ್ರಸ್ತಾಪ ಮಾಡಿ ನಾವೇ ಗೆಲ್ಲೋದು, ಅವ್ರು ಸುಮ್ಮನೆ ಏನೋ ಹಾಕ್ಕೊಂಡಿದ್ದಾರೆ ಅರ್ಜಿ ಏನೋ. ಸುಮ್ಮನೆ ಹೇಳೋಕ್ಕಾಗ್ತದೆ? ಸುಮ್ಮನೆ ನಮ್ಮ ಅನುಮಾನ ಇತ್ತು, ನಾವು ಹಾಕ್ಕೊಂಡಿದ್ದೀವಿ. ಗೆದ್ದರೆ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಗೆಲ್ತಾರೆ, ಎಲ್ಲೂ ಮೋಸ ಆಗಿಲ್ಲ ಅಂದರೆ ಗೆಲ್ತಾರೆ ಅಲ್ವಾ? ಅವರು ಕೋರ್ಟ್ ಆದೇಶನೇ ಅನುಮಾನ ಅಂತೇಳಿ ಆ ರೀತಿ ಮಾತಾಡಿದ್ದಾರೆ ಸರ್. ಕೋರ್ಟ್ ಆದೇಶನ ಕ್ವಶನ್ ಮಾಡೋಕ್ಕಾಗ್ತದಾ? ಅವರು DK ಶಿವಕುಮಾರ್ ಅವ್ರು ಮಾಡ್ಬೋದು, ಅವ್ರು ದೊಡ್ಡವರಿದ್ದಾರೆ, ನಾವೆಲ್ಲ ಮಾಡೋಕ್ಕಾಗಲ್ಲ. ನಾವೆಲ್ಲ ಕಾಮನ್ ಮ್ಯಾನ್ ಇದ್ದೀವಿ. ಕೋರ್ಟ್ ಆದೇಶ ಕಾನ್ಸ್ಟಿಟ್ಯೂಷನ್ ಬೈಂಡಿಂಗಲ್ಲಿರೋರು ನಾವೆಲ್ಲ ಅಲ್ವಾ? ಕೋರ್ಟ್ನ ಕ್ವಶನ್ ಮಾಡೋಂಗಿಲ್ಲ ಯಾರು. ಚುನಾವಣಾ ಪ್ರೊಸೀಡಿಂಗ್ಸ್ ಅದು ಮೊದಲು ನಡೀತಾರೆ, ಅದೇ ಥರ ಮಾಡ್ತಾರೆ. ಹಂಗೆ ಮಾಡೋಕ್ಕಾಗ ಏಜೆಂಟ್ಸ್ ಎಲ್ಲ ಇದು ಮಾಡ್ಕೊಂಡು ಅದೇ ಏನು ನನ್ನ ಇದು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಹೇಳೋಕ್ಕಾಗಲ್ಲ. ಅದು ಲೆಫ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮನ್ನು ಎಲ್ಲೆಲ್ಲಿ ಏನೇನು ಲ್ಯಾಪ್ಸಸ್ ಆಗಿದೆ ಅಂತ ಅವ್ರಿಗೆ ತಿಳಿಸಿದ್ದೀವಿ. ಅದನ್ನು ಆಶಾವಾದಿಯಾಗಿದ್ದೀನಿ ನಾನು. ಜಂಬ ಮಾಡ್ಕೊಂಡು ಹೇಳ್ಕೊಂಡು ಓಡೋಕ್ಕಾಗಲ್ಲ ಅಲ್ವಾ? ನಾನೇ ಗೆಲ್ತೀನಿ, ನಾನು ಸೋತ್ರೆ ರಾಜಕೀಯ ಬಿಡ್ತೀನಿ, ಇವೆಲ್ಲ ನಾನು ಹೇಳಲ್ಲ. ಎಲ್ಲ ಹೇಳಿದ್ದೀನ? ಅವ್ರು ಹೇಳ್ತಾರೆ, ಅವ್ರಿಗೆ ದೊಡ್ಡವ್ರು ಹೇಳ್ಬೋದು, ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿದೆ. ಹಾಂ, ನಾನು ವಿಜಯ ನಂದು ಹಂಗಾಯಿತು ಕೋರ್ಟಲ್ಲಿ, ಹಿಂಗಾಯಿತು ಕೋರ್ಟಲ್ಲಿ, ಏನು ಹೇಳಲ್ಲ. ನನಗೆ ಡೌಟ್ ಇತ್ತು, ಅದು ನಿವಾರಣೆ ಮಾಡ್ಕೋಬೇಕು. ಸಾಕಷ್ಟು ಲ್ಯಾಪ್ಸಸ್ ಇತ್ತು, ಅದು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಉಳಿದಿದ್ದು ದೇವ್ರಿಗೆ ಬಿಟ್ಟಿದ್ದು. ನಾವೆಲ್ಲ ಗಾಡ್ ಫಿಯರ್ ಪೀಪಲ್ ಅಲ್ವಾ? ಎಲ್ಲರೂ ಇಲ್ಲ ಅಂದರೆ ಮೇಲೇನೋ ಒಂದು ಶಕ್ತಿ ಇದೆ ಅಂತೇಳಿ ನಂಬಿಕೆ ಎತ್ಕೊಂಡು ಬದುಕ್ತಾ ಇರೋರು ನಾವೆಲ್ಲ. ಹಾಗಾಗಿ ನೋಡೋಣ, ಗಾಡ್ಸ್ ಗ್ರೇಸ್.